ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಒಂದು ಶರೀರದ ಮೇಲೆ ಭ್ರಾಂತಿ ಇರುವಂಥ ತ್ರಿಶಂಕು ಮಹಾರಾಜರು, ಯಾರು ರಾಮನ ವಂಶದಲ್ಲಿರುವಂಥ ತ್ರಿಶಂಕು ಮಹಾರಾಜರು ವಿಶ್ವಾಮಿತ್ರರ ಹತ್ರ ಹೋಗ್ಬಿಟ್ಟು ವಸಿಷ್ಠ ಮಹರ್ಷಿಗಳು ನನ್ನನ್ನು ಸಶರೀರದಿಂದ ಸ್ವರ್ಗಕ್ಕೆ ಕಳಿಸೋದಕ್ಕಾಗೋದಿಲ್ಲ, ಆದ್ದರಿಂದ ನೀವು ನಮ್ಮನ್ನು ಕಳಿಸ್ಕೊಡಿ ಅಂತ ಒಂದು ಕೋರಿಕೆಯನ್ನು ಕೋರಿದಾಗ ನಾನು ಮಾಡ್ತೀನಪ್ಪ ಇದನ್ನ ಅಂತಂತಂದು ಒಂದು ಆಶ್ವಾಸನೆ ಕೊಡ್ತಾರೆ. ಯಾಕೆ ಅಂತಂದ್ರೆ ವಸಿಷ್ಠ ಮಹರ್ಷಿಗಳು ಮಾಡದೇ ಇರುವಂಥದ್ದು ವಿಶ್ವಾಮಿತ್ರರು ಮಾಡಿದ್ದಾರೆ ಅಂತ ಲೋಕದಿಂದ ಕೀರ್ತಿಸ್ಕೊಳ್ಬೇಕು ಅನ್ನುವಂಥ ಒಂದು ತಾಪತ್ರ ಯಾಕೆ ವಿಶ್ವಾಮಿತ್ರರು. ಇಲ್ಲಿ ವಿಶ್ವಾಮಿತ್ರರನ್ನು ಋಷಿಗಳು ಅವರನ್ನು ನಾವು ಇಲ್ಲಿ ಕಿಂಚಿತ್ತು ಕೂಡ ಏನು ಒಂದು ಕಡಿಮೆ ಮಾಡಿ ನೋಡೋಂಗಿಲ್ಲ. ಅವರಿಂದ ಬಹಳನೇ ಉಪಕಾರ ನಡೆದಿದೆ. ಆದರೆ ಅವರು ವಿಶ್ವಾಮಿತ್ರ ಮಹಾರಾಜರಿಂದ ಬ್ರಹ್ಮರ್ಷಿ ವಿಶ್ವಾಮಿತ್ರರಾಗೋದಕ್ಕೆ ಎಷ್ಟು ಅಡೆತಡೆಗಳನ್ನು ಎದುರ್ಕೊಂಡಿದ್ದಾರೆ. ನಮ್ಮಲ್ಲಿ ಈಗ ಗುಣಗಳಿದಾವ, ನಾವು ಎಷ್ಟು ತಿದ್ಕೋಬೇಕು ಅಂತ ಅಲ್ಲಿ ಅವ್ರು ಕಷ್ಟಪಟ್ಟು ಒಂದು ಆಧ್ಯಾತ್ಮ ಸಾಧನದಲ್ಲಾಗಲಿ ಮತ್ತೊಂದಾಗಲಿ ಪರಿಶ್ರಮ ಎಷ್ಟಿರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಗೆಲ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಅವತ್ತೇ ಏನು ಯಾವುದೋ ಒಂದು ಶೂಟಿಂಗ್ ಆಗಲಿ ಮತ್ತೆ ಸ್ವಿಮ್ಮಿಂಗ್ ಆಗಲಿ ರನ್ನಿಂಗ್ ರೇಸ್ ಆಗಲಿ ಮಾಡದೆ ಆಗೋದಿಲ್ಲ. 5 ವರ್ಷಗಳು ಅವ್ರು ಅದೆಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ, ಎಷ್ಟು ಅಡೆತಡೆಗಳನ್ನು ಎದುರಿಸಿ ಆ ಒಲಿಂಪಿಕ್ನಲ್ಲಿ ಒಂದು ಮೆಡಲ್ ಅನ್ನು ತಗೊಂಡ್ಬಂದಿರ್ತಾರೆ ಅಂತ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ನೋಡೋದಕ್ಕೆ ಯಾವ್ದಾದ್ರೂ ಈಸಿ ಇರುತ್ತೆ. ನಾನು ಕಳೆದ ಒಂದು ಸಂಚಿಕೆಯಲ್ಲೂ ಈ ಮಾತನ್ನು ಹೇಳಿದ್ದೆ. ಆಗ ನಿನ್ನ ಕೋರಿಕೆಯನ್ನು ತೀರಿಸ್ತೀನಿ ಅಂತ ಆಗ ವಿಶ್ವಾಮಿತ್ರರು ಆಗ ತನ್ನ ಶಿಷ್ಯರನ್ನು ಮಕ್ಕಳನ್ನು ಕರೆದ್ಬಿಟ್ಟು ಈ ಬ್ರಹ್ಮಾಂಡ ಎಲ್ಲ ತಿರುಗಿ ಅಂತಂದ್ರೆ ಒಂದು ರಾಜ್ಯ ಅಲ್ಲ, ಒಂದು ದೇಶ ಅಲ್ಲ, ಬ್ರಹ್ಮಾಂಡ ಪೂರ್ತಿ ತಿರುಗಿ ವಸಿಷ್ಠರು ಮಾಡದೇ ಇರುವಂತಹ ಯಾಗವನ್ನು ವಿಶ್ವಾಮಿತ್ರರು ಮಾಡ್ತಾ ಇದ್ದಾರೆ. ಯಾಕಪ್ಪ ಬೇಕು? ಆ ವಸಿಷ್ಠ ಮಹರ್ಷಿಗಳು ಮಾಡಿರೋಂಥ ತಪ್ಪೇನಾದ್ರೂ ಇದೆಯಾ? ಸುಮ್ಮನೆ ದ್ವೇಷ ಅನ್ನುವಂಥದ್ದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಒಂದು ಚಿಕ್ಕ ಹಸು ಅಂತಂದ್ರೆ ಅದು ದೇವತಾ ಹಸುವಿನ ಮೇಲೆ ವಸಿಷ್ಠರ ಮೇಲೆ ಕೋಪ ಮಾಡ್ಕೊಳ್ಳುವಂಥ ಅವಸರನೇ ಇರಲಿಲ್ಲ ವಿಶ್ವಾಮಿತ್ರರಿಗೆ. ಅದು ಬೆಳೆದು 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 ನಾವು ನಮ್ಮ ಜೀವನದಲ್ಲಿ ಯಾವ್ದ್ರ ಮೇಲೋ ಕೋಪ, ಯಾವ್ದ್ರ ಮೇಲೋ ಏನೋ ಮಾಡ್ಕೊಂಡು ಅವ್ರ ಮೇಲೆ ಕೋಪ, ಇವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ? ನಮ್ಮನ್ನು ನಾವು ನಾಶನ ಮಾಡ್ಕೊಂತೀವಿ ವಿನಃ ಬೇರೊಬ್ಬರಿಗೆ ಏನು ಇದಾಗೋದಿಲ್ಲ. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಒಂದು ಬೆಂಕಿ ಅಂತೆ ಕೋಪ ಅಂತಂದ್ರೆ, ಬೆಂಕಿ ಹುಟ್ಟಿರೋ ಜಾಗನ ಫಸ್ಟ್ ಸುಟ್ಕೊಂಡು ಸುತ್ತೂರ ಇರುವಂಥವ್ರನ್ನ ಸುಡುತ್ತೆ ಅಂತ ಹೇಳ್ತಾರೆ. ಈ ಕೋಪ ಅನ್ನುವಂಥದ್ದು ನಮಗೆ ಬಂದಿದೆ ಅಂತ ನಮಗೆ ಅರ್ಥ ಕೂಡ ಆಗೋದಿಲ್ಲ. ಅದು ಹೆಂಗೆ ಬರುತ್ತೋ ಅದೇನು ಇದಾಗುತ್ತೋ ಕ್ಷಣ ಕಾಲದಲ್ಲಿ ಬಂದ್ಬಿಟ್ಟು ಮಾಡುವಂಥ ವಿಧ್ವಂಸಗಳನ್ನೆಲ್ಲ ಮಾಡಿ ಹೋಗ್ಬಿಡುತ್ತೆ. ಆಗ ಬ್ರಹ್ಮಾಂಡ ಎಲ್ಲ ತಿರುಗಿಬಿಟ್ಟು ವಿಶ್ವಾಮಿತ್ರರು ಮಾಡದೇ ಇರುವಂಥ ಯಾಗವನ್ನು ಯಾರು ವಸಿಷ್ಠರು ಮಾಡದೇ ಇರುವಂಥ ಯಾಗವನ್ನು ವಿಶ್ವಾಮಿತ್ರರು ಮಾಡ್ತಾ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ. ತ್ರಿಶಂಕುವನ್ನು ಸಶರೀರವಾಗಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿ ಬ್ರಾಹ್ಮಣರನ್ನು ಋಷಿಗಳನ್ನು ಕರ್ಕೊಂಬರ್ರಿ. ಯಾರಾದ್ರೂ ಈ ಯಾಗ ಯಾರಾದ್ರೂ ಈ ಯಾಗವನ್ನು ಮಾಡೋದಕ್ಕಾಗೋದಿಲ್ಲ ಅಂತಂದ್ರೆ, ಯಾಗ ಮಾಡಬೇಕು ಅಂತಂದ್ರೆ ಬಹಳಷ್ಟು ಅರ್ಚಕರು ಇರಬೇಕು ಅಂತ ಇಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಯಾರಾದ್ರೂ ನಾವು ಬರೋದಿಲ್ಲ ಅಂತಂದ್ರೆ ಅವರ ಒಂದು ವಿವರಗಳನ್ನು ತೆಗೆದುಕೊಂಡ್ಬರ್ರಿ, ಲೀಸ್ಟ್ ಹಾಕೊಂಡ್ಬರ್ರಿ ಅಂತಂದ್ರೆ ಇವ್ರು ಬರ್ಲಿಲ್ಲ ಅಂತ ಶಿಷ್ಯರನ್ನು ಮತ್ತು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರಂತೆ. ಆಗ ವಿಶ್ವಾಮಿತ್ರರು ಭಯ ಪಟ್ಬಿಟ್ಟು, ಈಗಾಗಲೇ ನಾನು ಕೆಲವಷ್ಟು ಸಂಚಿಕೆಗಳ ಹಿಂದೆ ದಶರಥರು ಗಡ 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 ಅಂದ್ಬಿಡ್ತಾರೆ. ಎಲ್ಲಿ ಶಾಪ ಕೊಡ್ತಾರಪ್ಪ, ಏನ್ ಶಾಪ ಕೊಡ್ತಾರಪ್ಪ ಅಂತಂದ್ರೆ, ಈ ರಾಮನ್ ಕರ್ಕೊಂಡು ಹೋಗೋದಕ್ಕೆ ಬಂದಿರುವಂತ ವಿಶ್ವಾಮಿತ್ರರು ಆಲ್ರೆಡಿ ಬ್ರಹ್ಮರ್ಷಿಗಳಾಗಿರ್ತಾರೆ. ಆದ್ರೆ ಈ ಕಥೆಯಲ್ಲಿರುವಂತ ವಿಶ್ವಾಮಿತ್ರರು ಇನ್ನು ಕಾಮ ಕ್ರೋಧ ಅರಿಷಡ್ ಭಾಗಾದಿಗಳಲ್ಲಿ ಇನ್ನೂ ಇರ್ತಾರೆ, ಅವರು ಗೆದ್ದಿರೋದಿಲ್ಲ. ಆಗ ಕರ್ಕೊಂಬರ್ರಿ ಅಂತ ಹೇಳ್ತಾರಂತೆ. ವಿಶ್ವಾಮಿತ್ರರು ಭಯ ಪಟ್ಬಿಟ್ಟು ಎಲ್ಲರೂ ಬಂದ್ಬಿಡ್ತಾರಂತೆ. ಆಗ ನಂತರ ಆತನ ಮಕ್ಕಳು ಬಂದ್ಬಿಟ್ಟು, ಯಾರು ವಿಶ್ವಾಮಿತ್ರರ ಮಕ್ಕಳು ಬಂದ್ಬಿಟ್ಟು ವಸಿಷ್ಠ ಮಹರ್ಷಿಗಳ ಮಕ್ಕಳು ಯಾವಾಗ ಬರೋದಿಲ್ಲ ಅಂತಂದ್ರು, ಹಾಗೂ ಮಹೋದಯ ಅನ್ನುವಂಥ ಬ್ರಾಹ್ಮಣ ಕೂಡ ಬರೋದಿಲ್ಲ ಅಂತಂದ್ರು ಅವರೊಂದು ಮಾತನ್ನ ಅಂದ್ರು. ಅದೇನು ಅಂತಂದ್ರೆ, ಯಾಗ ಮಾಡ್ತಾ ಇರುವಂತ ಒಬ್ಬ ಕ್ಷತ್ರಿಯ ಅಂತಂದ್ರೆ ಅರ್ಚಕ ಸ್ಥಾನದಲ್ಲಿ ಕೂತ್ಕೊಂಡಿರುವಂತವ್ರು ಯಾರು ಅಂತಂತಂದ್ರೆ
ಕ್ಷತ್ರಿಯರು ಬ್ರಾಹ್ಮಣರಲ್ವಾ ಯಾಗ ಮಾಡ್ಬೇಕಾಗಿರೋದು, ಯಾಗ ಮಾಡಿಸ್ತಾ ಇರುವಂತ ಒಬ್ಬ ಚಂಡಾಲ ಅಂತಂದ್ರೆ ಕ್ಷತ್ರಿಯ ಈಗ ಚಂಡಾಲನಾಗ್ಬಿಟ್ಟಿದ್ದಾನೆ. ಯಾರು? ತ್ರಿಶಂಕು ಅಂತಂದ್ರೆ ಶಾಪವಶದಿಂದ ಚಂಡಾಲ ಆಗ್ಬಿಟ್ಟಿದ್ದಾನೆ. ಇಂತಹ ಸಮಯದಲ್ಲಿ ಆ ದೇವತೆಗಳು ಅವಿಸ್ಸನ್ನು ಹೇಗೆ ತಗೊಳ್ತಾರೆ? ಅಸಲು ಸಶರೀರವಾಗಿ ಶರೀರದಿಂದ ಸ್ವರ್ಗಕ್ಕೆ ಕಳಿಸುವಂಥದ್ದು ವೇದದಲ್ಲಿ ಎಲ್ಲೂ ಇಲ್ಲ ಅಂತಂದ್ರೆ ಮೆಡಿಕಲ್ ಸೈನ್ಸ್ ಎಲ್ಲ ಓದ್ಕೊಂಡ್ಬಿಟ್ಟು ಸತ್ತಿರೋಂಥವ್ರು, ನೀನು ಮೆಡಿಕಲ್ ಸೈನ್ಸಲ್ಲಿ ಸತ್ತಿರೋಂಥವ್ರಿಗೆ ಮತ್ತೆ ಕೆಲವಷ್ಟು ರೋಗಗಳಿಗೆ ರೀಪ್ಲೇಸ್ಮೆಂಟೇ ಇಲ್ಲ. ಜೆನೆಟಿಕಲ್ ಡಿಸಾರ್ಡರ್ಗೆ ಇವಕ್ಕೆ ಎಷ್ಟು ಅಡ್ವಾನ್ಸ್ ಆಗಿದ್ರು ಮೆಡಿಕಲ್ ಫೀಲ್ಡಲ್ಲಿ ಇನ್ನೂ ರಿಸರ್ಚ್ ನಡೀತಾ ಇದೆ. ಅಲ್ಲ, ಮೆಡಿಕಲ್ ಫೀಲ್ಡಲ್ಲಿ ಇಲ್ಲದೇ ಇರುವಂಥದ್ದು ಪ್ರಸ್ತುತ ಅಂತಂದರೆ ವೇದಗಳಿಗೂ ಮೆಡಿಕಲ್ ಇದಕ್ಕೂ ನಾನು ಹೋಲಿಕೆ ಮಾಡ್ತಾ ಇಲ್ಲ. ಈ ಕಾಲಕ್ಕೆ ಅರ್ಥ ಆಗಬೇಕು ಅಂತಂದ್ರೆ ಒಂದು ಮೆಡಿಕಲ್ ಇದರಲ್ಲಿ ಇಲ್ಲ ಅನ್ನುವಂಥದ್ದು ಯಾರೋ ಒಬ್ಬ ಡಾಕ್ಟರ್ ಮಾಡ್ತಾ ಇದ್ದಾನೆ ಅಂತಂದ್ರೆ ನಾವು ಹೇಗೆ ನಂಬೋದು? ಅದು ಸಾಧ್ಯ ಆಗೋದಿಲ್ಲ ಅಂತ ಒಂದು ಲಾಜಿಕ್ ಆಗಿರುವಂತ ಒಂದು ವಿಷಯನ ಹೇಳ್ತಾರಂತೆ. ಅದಕ್ಕಾಗಿ ನಾವು ಬರೋದಿಲ್ಲ ಅಂತ ಅಂತಾರಂತೆ. ಆಗ ವಿಶ್ವಾಮಿತ್ರರಿಗೆ ಎಲ್ಲಿ ಇಲ್ಲದೆ ಇರುವಂತ ಕೋಪ ಬಂದ್ಬಿಟ್ಟು ವಸಿಷ್ಠ ಮಹರ್ಷಿಗಳ ಮಕ್ಕಳು ಮಹೋದಯ, ನೀವು ಭಸ್ಮೀಭೂತರಾಗಿ ಬಿದ್ದೋಗ್ಬಿಟ್ಟು ನರಕಕ್ಕೆ ಹೋಗ್ಬಿಟ್ರಿ. ನಂತರ 700 ವರ್ಷಗಳು ಶವದ ಮಾಂಸವನ್ನು ತಿಂದ್ಕೊಂಡು ಬದುಕ್ರಿ. ಆ ನಂತರ ಮುಷ್ಟೀಕರ್ ಅನ್ನುವಂಥ ಹೆಸರಿನಿಂದ ಹುಟ್ಟುಬಿಟ್ರಿ. ಕೆಲವು ಜನ್ಮಗಳು ಏನು ನಾಯಿ ಮಾಂಸವನ್ನು ತಿಂದು ಬದುಕ್ರಿ. ಈ ಮಹೋದರ ಸ್ವರ್ಗಲೋಕದಿಂದ ಜನಹಿತರಿಂದ ದ್ವೇಷಿಸಲ್ಬಡ್ಲಿ, ನಿಷಾದನಾಗಿ ಹುಟ್ಲಿ ಅಂತ ಶಾಪ ಕೊಟ್ಬಿಡ್ತಾರಂತಂದ್ರೆ ಈ ಶಾಪ ಎಷ್ಟು ನ್ಯಾಯ? ವಸಿಷ್ಠ ಮಹರ್ಷಿಗ 100 ಜನ ಮಕ್ಕಳು ಬೂದಿ ಆಗೋಗ್ಲಿ ಅಂತಂದ್ರೆ ಆ ಮಹರ್ಷಿ ಮತ್ತು ಆ ಮಹರ್ಷಿಯ ಹೆಂಡತಿಯಾಗಿರುವಂಥ ಅರುಂಧತಿ ಗತಿ ಏನಾಗಿರುತ್ತೆ? ಈ ಸಾವು ನ್ಯಾಯವೇ? ನಾವು ಅರ್ಥ ಮಾಡ್ಕೊಬೇಕಾಗುತ್ತಲ್ವ ಅಂತಂದ್ರೆ ನಾನು ಕೆಲವಷ್ಟು ನಿಮಿಷಗಳ ಹಿಂದೆನೆ ಹೇಳಿದೆ, ಕೋಪ ಅನ್ನುವಂಥದ್ದು ಅದೆಷ್ಟು ಘೋರ ಕೃತ್ಯಗಳನ್ನು ಮಾಡಿಸುತ್ತೆ ಅಂತ ಏನೋ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಕೋಪ ಅಂತಂದ್ರೆ ಕಡಿಮೆ ಆಗೋದಿಲ್ಲ, ಅದು ಅಹಂಕಾರದಿಂದ ಕೋಪ ಬರುತ್ತೆ. ನಾನೇ ಗ್ರೇಟು ಫಸ್ಟ್ ಕೋಪ ಬರಬಾರ್ದಂತೆ ನಾನು ಅನ್ನುವಂಥದ್ದನ್ನು ಬಿಟ್ಟಾಕಂತವನೇ ಉದ್ಧಾರ ಆಗ್ಬಿಡ್ತಾನೆ. ಈಗ ಏನು ವಿಶ್ವಾಮಿತ್ರರ ಶಾಪದಿಂದ ಕೃತ್ಯ ಅನ್ನುವಂಥ ರಾಕ್ಷಸಿ ಯಾರು ಕಲ್ಮಾಶಪಾದ ಅನ್ನುವಂಥ ಮಹಾರಾಜರ ಅಲ್ಲಿ ಪ್ರವೇಶಿಸಿ ಏನು ಮಾಡುತ್ತೆ ಅಂದರೆ ವಸಿಷ್ಠ ಮಹರ್ಷಿಗಳಿಗೆ ನಾಯಿ ಮಾಂಸವನ್ನು ಏನೋ ತಿನ್ನೋದಕ್ಕೆ ಬಡಿಸಿರ್ತಾರೆ. ಇದನ್ನು ಗುಡಿಸಿರುವಂಥ ವಸಿಷ್ಠ ಮಹರ್ಷಿಗಳು ಅವ್ರನ್ನ ಶಾಪ ಕೊಟ್ಟಾಗ ಕಲ್ಮಾಶಪಾದರು ಕೂಡ ಅವ್ರಿಗೆ ಶಾಪ ಕೊಡಬೇಕು ಅಂತ ಏನು ಈ ಕಲ್ಮಾಶಪಾದರ ಹೆಸರು ಬೇರೆನೇ ಇದೆ. ನಾನು ರಾಮನ ಒಂದು ವಂಶ ಚರಿತ್ರೆ ಹೇಳಬೇಕಾದ್ರೆ ಹೇಳ್ತೀನಿ. ಆಗ ಏನು ಹೇಳ್ತಾರೆ ಅಂದರೆ ವಸಿಷ್ಠ ಮಹರ್ಷಿಗಳಿಗೆ ಶಾಪ ಕೊಡಬೇಕು ಅಂತಂದರೆ ಅವರು ಕಲ್ಮಾಶಪಾದರ ಒಂದು ಹೆಂಡತಿ ತಡಿತಾಳೆ. ಕುಲಗುರುಗಳನ್ನು ನಿನ್ನ ಶಾಪ ಮಾಡ್ತೀಯ ಅಂತ ಶಾಪ ಕೊಡಬಾರ್ದು ಅಂತ ಹೇಳಿದಾಗ ಸೃಷ್ಟಿಯಲ್ಲಿ ಎಲ್ಲಿ ಚೆಲ್ಲಿದ್ರೂ ಈ ಶಾಪದ ಜಲದಿಂದ ನಷ್ಟ ಆಗುತ್ತೆ ಅಂತ ತನ್ನ ಪಾದದ ಮೇಲೆ ತಾನೇ ಆ ಶಾಪ ಹಾಕ್ಬೇಕು ಅಂದರೆ ನೀರು ಇಟ್ಕೊಂಡಿರ್ತಾರಲ್ಲ, ಆ ನೀರನ್ನು ತನ್ನ ಕಾಲಿನ ಮೇಲೆ ತಾನು ಹಾಕೊಂಡಾಗ ಕಾಲು ಸುಟ್ಟು ಹೋಗ್ಬಿಡುತ್ತಂತೆ. ಆದ್ದರಿಂದ ಆತನಿಗೆ ಕಲ್ಮಾಶಪಾದ ಅಂತಂದು ಹೆಸರು ಬರುತ್ತೆ. ನಂತರ ಈ ಮಹರ್ಷಿಯಲ್ಲಿ ಕೃತ್ಯ ಅನ್ನುವಂಥ ಒಬ್ಬ ರಾಕ್ಷಸಿ ಪ್ರವೇಶ ಮಾಡಿಬಿಟ್ಟು 100 ಮಕ್ಕಳನ್ನು ಅಂತಂದ್ರೆ ಏನು ಕಲ್ಮಾಶಪಾದರು ಹೋಗ್ತಾ ಇರ್ತಾರೆ ಅಡ್ಡ ತಗೀರಿ ಅಂತ ಅಂದಿರೋದಕ್ಕೋ ಮತ್ತೊಂದು ಕಾರಣಕ್ಕೋ ಆ ರಾಕ್ಷಸರ ಏನು ಭಸ್ಮ ಅಂತಂತಂದ್ರು ಒಂದೇ, ಏನು ತಿಂದು ಹಾಕೋದು ಅಂತಂತಂದ್ರು ಒಂದೇ. ಅಂತಂದ್ರೆ ಈ 100 ಜನ ಸತ್ತೋಗ್ಬಿಡ್ಲಿ ಅನ್ನುವಂಥ ಶಾಪವನ್ನೇ ವಿಶ್ವಾಮಿತ್ರರು ಕೊಟ್ಟಿರ್ತಾರೆ. ಈ ಕೃತ್ತಿಕ ಅನ್ನುವಂಥದ್ದು ಏನು ಕಲ್ಮಾಶಪಾದರು 100 ಜನರನ್ನು ತಿಂದು ಹಾಕ್ಬಿಡ್ತಾರಂತೆ. ತಿಂದು ಹಾಕಿದಾಗ ವಸಿಷ್ಠ ಮಹರ್ಷಿಗಳು 100 ಜನ ಮಕ್ಕಳು ಸತ್ತೋಗ್ಬಿಡ್ತಾರಂತೆ. ಅಂದರೆ ನಮ್ಮ ಕಾಂಪೌಂಡಿನಲ್ಲಿ ಒಂದು ತುಳಸಿ ಗಿಡ ಬೆಳೆಸ್ಕೊಂಡಿರ್ತೀವಿ, ಯಾರೋ ಬಂದು ಆ ತುಳಸಿ ಗಿಡವನ್ನು ನಿದ್ರೆ ಹೋಗೋ ಥರ ಅಂತಂದರೆ ತುಳಸಿ ಗಿಡ ಯಾವತ್ತೂ ಸತ್ತು ಹೋಗಿದೆ ಅನ್ನುವಂಥ ಮಾತನ್ನು ಕೂಡ ಬಳಸಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನಿದ್ದೆ ಹೋಗೋ ಥರ ಮಾಡಿಬಿಟ್ರೆ ನಾವು ಎಷ್ಟು ಇದು ಮಾಡ್ತೀವಿ. ಒಂದು ಸಾಕೊಂಡಿರುವಂಥ ನಾಯಿ ಇದ್ದಕ್ಕಿದ್ದಂಗೆ ಸತ್ತು ಹೋಗ್ಬಿಟ್ರೆ ಹಿಂಗೆ ಅನಿಸುತ್ತೆ. ಮನೆಯಲ್ಲಿ ಒಬ್ಬ ಮನುಷ್ಯ ಇಲ್ಲ ಅಂತಂದರೆ ಎಷ್ಟು ನಮಗೆ ದಿಕ್ಕೆ ತೋಚೋದಿಲ್ಲ. ಮನೇಲಿ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರೋ ಬರುವಂಥವ್ರು ಬರ್ತಾ ಇಲ್ಲ ಹೋಗ್ತಾ ಇಲ್ಲ ಅಂತಂದರೆ ನಮ್ಗೆ ಎಷ್ಟು ಅದು ಕೊರತೆ ಅನಿಸುತ್ತೆ. ಏಕಾಏಕಿ ವಸಿಷ್ಠ ಮಹರ್ಷಿಗಳ ಒಂದು ಆಶ್ರಮ 100 ಜನ ಮಕ್ಕಳೊಂದಿಗೆ ಕಳ್ಕಳ ಆಗ್ತಾ ಇದ್ರೆ ಅಂತಂದ್ರೆ ಏಕಾಏಕಿ 100 ಜನ
ಮಠಾಮಯ ಆಗ್ಬಿಟ್ರೆ ಏನಪ್ಪ ಅವ್ರ ಪರಿಸ್ಥಿತಿ ಏನಾಗಿರುತ್ತೆ, ಅವ್ರು ಬೇರೆಯವರಲ್ಲ, ಎತ್ತಿರೋಂಥ ತಂದೆ ತಾಯಿಯ ಒಂದು ಪರಿಸ್ಥಿತಿ ಏನಾಗಿರ್ಬೋದು ಅಲ್ವಾ. ಅದಕ್ಕೋಸ್ಕರನೇ ಇವರು ಸತ್ತು ಹೋಗಿರುವಂಥ ದುಃಖವನ್ನು ತಡ್ಕೊಳ್ಳಾರ್ದೇ ಇರುವಂಥ ವಸಿಷ್ಠ ಮಹರ್ಷಿಗಳು ಏನ್ ಮಾಡ್ತಾರೆ, 6 ಬಾರಿ ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರಂತೆ. ಮೊದಲನೇ ಬಾರಿಗೆ ತನ್ನ ಬಾಹುಗಳನ್ನು ಕತ್ತರಿಸಿಕೊಂಡು ಪಂಜಾಬಿನಲ್ಲಿ ಇರುವಂತ ಬಹುದಾ ಅನ್ನುವಂತ ನದಿಯಲ್ಲಿ ಹಾರ್ತಾರಂತೆ. ಆ ನದಿಯು ಇಂತಹ ಬ್ರಹ್ಮರ್ಷಿ ತನ್ನಲ್ಲಿ ಪ್ರಾಣ ಕಳ್ಕೊಂಡ್ರೆ ತನಗೆ ಪಾಪ ಬರುತ್ತೆ ಅಂತಂದು ಈ ವಸಿಷ್ಠ ಮಹರ್ಷಿಗಳಿಗೆ ಬಾಹುಗಳನ್ನು ನೀಡಿ ಮೇಲಕ್ಕೆತ್ತುತ್ತಾಳಂತೆ. ಅದಕ್ಕಾಗಿ ಈ ನದಿಗೆ ಇವಾಗ ಬಾಹುತ್ಕಾ ನದಿ ಅಂತ ಕರೀತಾರೆ. ಮತ್ತೆ ಇನ್ನೊಂದು ನದಿಗೆ ತನ್ನನ್ನು ತಾನು ಕಟ್ಟಿ ಹಾಕೊಂಡು ವಿಪಾಶ ಅಂತ ನದಿ, ಇವಾಗ ಇದನ್ನು ಪಂಜಾಬ್ನಲ್ಲಿ ಇರುವಂತ BS ನದಿ ಅಂತ ಕರಿತೀವಿ. ಇಂಗ್ಲಿಷರು ಆ ಹೆಸರನ್ನು ಹೇಳೋದಕ್ಕೆ ಆಗದೆ ಇರೋದ್ರಿಂದ ವಿಪಾಶಾ ನದಿ ಹೋಗ್ಬಿಟ್ಟು BS ನದಿ ಅಂತ ಕರ್ಕೊಡ್ತಾರಂತೆ. ತನ್ನನ್ನು ತಾನು ಕಟ್ಟಿ ಹಾಕೊಂಡು ಅದರಲ್ಲಿ ಜಿಗದ್ ಬಿಡ್ತಾರಂತೆ. ಆಗ ಆ ನದಿ ತಾಯಿನೂ ಮೇಲಕ್ಕೆ ತೇಲಿಸ್ತಾರಂತೆ. ಶತದ್ರುತು ನದಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾದ್ರೆ ಅದು ಈಗ ಶೆಟ್ಲೆಟ್ ಅಂತ ನದಿ ಆಗಿದೆ. 100 ಬಾರಿ ವಸಿಷ್ಠ ಮಹರ್ಷಿಗಳು ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಯಾವುದು ವಿಪಾಶ ಶೆಟ್ಲೆಟ್ ನದಿ ಏನ್ ಹೇಳುತ್ತಂತೆ, 100 ಬಾರಿ ಹೇಳುತ್ತಂತೆ, ಮಹರ್ಷಿಗಳೇ ನೀವು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡಿ ಅಂತ 100 ಬಾರಿ ಹೇಳೋದ್ರಿಂದ ಶತದ್ರು ನದಿ ಅಂತ ಹೇಳ್ತಾರೆ. ಇದನ್ನ ಶೆಟ್ಲೆಟ್ ನದಿ ಅಂತಂದ್ರೆ ಬ್ರಿಟಿಷರಿಗೆ ಅವ್ರಿಗೆ ಬಾಯಿ ತಿರುಗಿಲಿಲ್ಲ ಅಂತಂದ್ರೆ ಅವ್ರಿಗೆ ಅನುಕೂಲವಾಗಿರುವಂತ ಹೆಸರುಗಳನ್ನ ನಮ್ಮ ಭಾರತ ದೇಶದಲ್ಲಿ ಮೊಘಲರು ಸಮುದ್ರಕ್ಕೆ ಇಟ್ಟಿದ್ದಾರೆ, ನದಿಗಳಿಗೆ ಇಟ್ಟಿದ್ದಾರೆ, ಊರುಗಳಿಗೆ ಇಟ್ಟಿದ್ದಾರೆ. ಅದೆಲ್ಲ ನಾವು ಇವಾಗ ಅರ್ಥ ಮಾಡ್ಕೊಬೇಕು. ಈ ನದಿ ಹತ್ರ ಕೆಲಸನೇ ಆಗೋದಿಲ್ಲಪ್ಪ, ನಾನು ಕಾಡ್ಚಿಚ್ಚಿನಲ್ಲಿ ಪ್ರವೇಶ ಮಾಡ್ತೀನಿ ಅಂತ ವಸಿಷ್ಠ ಮಹರ್ಷಿಗಳು ಕಾಡ್ಚಿಚ್ಚಿನಲ್ಲಿ ಪ್ರವೇಶ ಮಾಡ್ತದಂಗೆ ಅಗ್ನಿ ಶಾಂತವಾಗ್ಬಿಡ್ತಾರಂತೆ. ಅಗ್ನಿ ಶಾಂತವಾಗ್ಬಿಡುತ್ತಂತೆ. ಇಂಥ ಉಗ್ರವಾಗಿರುವಂತ ತಪಸ್ಸನ್ನು ಮಾಡಿರುವಂತ ಬ್ರಹ್ಮರ್ಷಿಗಳನ್ನ ಸುಟ್ಟಿದ್ರೆ ನಾನಿರ್ತೀನಿ ಅಂತಂದ್ರೆ ತಪಸ್ವಿಗಳಿಗೆ ಎಷ್ಟು ಶಕ್ತಿ ಇರುತ್ತೆ ನೋಡ್ರಿ. ಪಂಚಭೂತಗಳು ಕೂಡ ಅವರನ್ನು ನೋಡಿದ್ರೆ ಗಡಗಡ ಅಂತ ನಡ್ತಾ ಇರುತ್ತೆ. ನಂತರ ಸಮುದ್ರದಲ್ಲಿ ಜಿಗಿದು ವಸಿಷ್ಠ ಮಹರ್ಷಿಗಳು ಒಂದು ಕಲ್ಲನ್ನು ಕಟ್ಟಿಕೊಂಡು ಸಮುದ್ರದಲ್ಲಿ ಹಾರ್ತಾರಂತೆ. ಆಗ ಸಮುದ್ರವು ತನ್ನ ತರಂಗ ಅನ್ನುವಂತ ಹಸ್ತಗಳಿಂದ ವಸಿಷ್ಠ ಮಹರ್ಷಿಗಳನ್ನು ಒಂದು ಚಿಕ್ಕ ಮಗುವಿನಂತೆ ಮೇಲಕ್ಕೆ ತಂದು ತಪಶಕ್ತಿಯನ್ನು ನೀಡುತ್ತಂತೆ. ನಂತರ ಏನ್ ಮಾಡ್ತಾರಂತೆ, ಒಂದು ಬೆಟ್ಟದಿಂದ ಹಾರಬೇಕಾದ್ರೆ ಪ್ರಾಣತ್ಯಾಗ ಮಾಡ್ಕೋಬೇಕಾದ್ರೆ ಭಗವಂತ ಆತನ ದೇಹವನ್ನು ಅತಿ ಎಷ್ಟು ಅಪೂರ್ವವಾಗಿ ಆಗುತ್ತಾ ಹಾಗೆ ಮಾಡಿ ಅವರನ್ನ ರಕ್ಷಿಸ್ತಾರಂತೆ. ಈ ಪ್ರಕೃತಿ ಎಲ್ಲವೂ ಅಂದ್ರೆ ವಸಿಷ್ಠ ಮಹರ್ಷಿಗಳು ಬದುಕಿದ್ರೆ ಇನ್ನು ಹಲವು ಲೋಕ ಕಲ್ಯಾಣ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂತ ಕಾರಣದಿಂದ ಕಾಪಾಡ್ತಾ ಇರ್ತಾರಂತೆ. ನಂತರ ಆಶ್ರಮಕ್ಕೆ ಹೋಗ್ಬಿಟ್ಟು ಅರುಂಧತಿ ದೇವಿಯನ್ನು ನೋಡ್ತಾರಂತೆ. ಸೊಸೆ ಅದೃಶ್ಯವಂತಿಯನ್ನು ನೋಡ್ತಾರಂತೆ. ಅರುಂಧತಿ ದೇವಿ ಅಂತಂದ್ರೆ ಮಕ್ಕಳು ಹೋದಾಗ ತಂದೆಗೆ ದುಃಖ ಇರುತ್ತೆ. ಆ ಮರುಗೊಟ್ಟಿರುವಂತಹ ಒಂದು ದುಃಖವನ್ನು ತನ್ನ ಎದೆಯಲ್ಲೇ ಬಚ್ಚಿಟ್ಕೊಂಡಿರ್ತಾರೆ. ಗಂಡ್ಮಕ್ಳಿಗೆ ಅಳು ಅನ್ನುವಂಥದ್ದು ಬರೋದಿಲ್ಲ. ನಾವು ಹೆಣ್ಣುಮಕ್ಕಳೇ ಬಹಳ ಅದೃಷ್ಟವಂತರು, ಗಳಗಳ ಹತ್ತು ಬಿಡ್ತೀವಿ, ನಮ್ ದುಃಖ ಇಲ್ಲ ಇದು ಮಾಡ್ಬಿಡ್ತೀವಿ. ಗಂಡ್ಮಕ್ಳಿಗೆ ಆ ತರ ಕಣ್ಣೀರು ಬರೋದಿಲ್ಲ. ಪುತ್ರ ಶೋಕಂ ನಿರಂತರಂ ಅಂತ ಶಾಸ್ತ್ರ ಹೇಳ್ತಾ ಇರುತ್ತೆ. ಆಗ ಅರುಂಧತಿ ದೇವಿ ಒಂದು ಮಾತನ್ನು ಹೇಳಲಿಲ್ಲ. ನಿಮ್ಗೆ ತಪಶಕ್ತಿ ಇದೆಯಲ್ವಾ, ನೀವು ಆ ವಿಶ್ವಾಮಿತ್ರನೋಡು ಸಂಹಾರ ಮಾಡಿದ್ರೆ ನಾನು ಮನಃಶಾಂತಿ ಆಗುತ್ತೆ ಅಂತ ಅರುಂಧತಿ ದೇವಿ ಹೇಳಿಲ್ಲ. ಯಾಕೆ ಅಂತಂದ್ರೆ ಇದೆಲ್ಲವೂ ಪೂರ್ವ ನಿಯೋಜಿತ. ಅಂತಂದ್ರೆ ನನ್ನ ಮಕ್ಕಳು ಬದುಕಬೇಕು ಅಂತಂದಿದ್ರೆ ಬದುಕ್ತಾ ಇದ್ದ. ಇದು ಈಶ್ವರ ಶಾಸನವಾಗಿರೋದ್ರಿಂದ ನಾವು ಒಪ್ಕೊಳ್ಳೇಬೇಕು ಅಂತ ಅರುಂಧತಿ ದೇವಿ ಏನ್ ಮಾಡ್ತಾರೆ, ಒಂದು ಮಾತನ್ನು ಕೂಡ ಹೇಳೋದಿಲ್ಲ. ತನ್ನ ದುಃಖವನ್ನು ಗೆಲ್ಲುವಂತ ಒಂದು ಜ್ಞಾನ ಇರುತ್ತೆ. ಅದಕ್ಕೋಸ್ಕರನೇ ಅಲ್ವಾ ಗಂಡ ಹೆಂಡತಿ ಯಾವ ತರ ಇರಬೇಕು ಅಂದ್ರೆ ಒಂದು ವಸಿಷ್ಠರು ಮತ್ತು ಅರುಂಧತಿ ತರ ಇರಬೇಕು ಅಂತ ಮದುವೆ ಆದ ತಕ್ಷಣನೇ ಅರುಂಧತಿ ದೇವಿನ ಯಾಕೆ ತೋರಿಸ್ತಾರೆ ಅಂತಂದ್ರೆ ಗಂಡ ಹೆಂಡತಿ ಕಷ್ಟ ಸುಖಗಳಲ್ಲಿ ಯಾವ ತರ ಭಾಗಿಯಾಗಬೇಕು, ಯಾವ ತರ ಒಂದು ಹೆಣ್ಣು ಅನ್ನುವಂಥವಳು ಗಂಡನಿಗೆ ಶಕ್ತಿಯಾಗಿ ನಿಲ್ಲಿಸ್ಬೇಕು ಅಂತ ಅರುಂಧತಿ ನಕ್ಷತ್ರ ಅಂತಂದ್ರೆ ಆ ತಾಯಿ ನಕ್ಷತ್ರ ರೂಪದಲ್ಲಿ ಬಂದ್ಬಿಟ್ಟು
ನಮ್ಮನ್ನು ಆಶೀರ್ವಾದ ಮಾಡ್ತಾಳೆ. ಸಪ್ತರ್ಷಿಗಳಲ್ಲಿ ಒಬ್ಬ ಋಷಿಯಾಗಿರುವಂಥ ವಸಿಷ್ಠ ಮಹರ್ಷಿಗಳ ಒಂದು ಹೆಂಡತಿಯಾಗಿರುವಂಥ ಅರುಂಧತಿಯನ್ನು ಮದುವೆ ಅಂತ ಒಂದು ದೊಡ್ಡ ಕಾರ್ಯದಲ್ಲಿ ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ನಡೀದೇ ಇರುವಂಥದ್ದು ಒಂದು ಹುಟ್ಟು, ಒಂದು ಮದುವೆ, ಇನ್ನೊಂದು ಸಾವು. ಈ ಮದುವೆ ಶುಭ ಕಾರ್ಯದಲ್ಲಿ ಅರುಂಧತಿ ದೇವಿಯನ್ನು ಯಾಕೆ ತೋರಿಸ್ಕೊಡ್ತಾರೆ ಅಂತಂದ್ರೆ ಇಷ್ಟು ಶಕ್ತಿಶಾಲಿಯಾಗಿ ಹೆಣ್ಣಾಗ್ಲಿ ಗಂಡಾಗ್ಲಿ ಕಷ್ಟ ಬಂದಾಗ ಇರಬೇಕು ಅಂತ ಹೇಳೋದಕ್ಕೆ ನಮಗೆ ತೋರಿಸ್ಕೊಡ್ತಾರೆ. ಆಗ ಏನು ನೋಡ್ತಾರಂತೆ, ಯಾರು ಅದೃಶ್ಯವಂತಿಯನ್ನು ನೋಡ್ತಾರಂತೆ. ಅದೃಶ್ಯವಂತಿಯನ್ನು ನೋಡಿದಾಗ ಅಲ್ಲಿ ಶಕ್ತಿ ಮಹರ್ಷಿಗಳ ಹೆಂಡತಿಯಾಗಿರುವಂಥ ಅದೃಶ್ಯವಂತಿಯ ಗರ್ಭದಲ್ಲಿ ಪರಾಶರ ಮಹರ್ಷಿ ಮಗುವಾಗಿ, ಅಂತಂದ್ರೆ ಒಂದು ಗರ್ಭ ಸಂಸ್ಕಾರ ಅನ್ನುವಂಥದ್ದು ಬಹಳನೇ ದೊಡ್ಡದು. ನೋಡಿ, ಈ ಯಾರು ಈ ವಸಿಷ್ಠ ಮಹರ್ಷಿಗಳ ಮಗ ಶಕ್ತಿ ಮಹರ್ಷಿಯ ಮಗ ಪರಾಶರ ಮಹರ್ಷಿ. ಇದು ವಿಷ್ಣು ಸಹಸ್ರನಾಮದಲ್ಲೂ ನಾವು ನೋಡ್ತೀವಿ. ಅದು ವ್ಯಾಸಂ ವಸಿಷ್ಠನರ್ಥಾರಂ ಶಕ್ತಿರ್ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕದಾತಂ ತಪೋನಿಧಿಂ ಅನ್ನುವಂಥ ಒಂದು ಇದು ಬರುತ್ತೆ. ಅಂದರೆ ದ್ವಾಪರ ಯುಗ, ಯಾವುದು ತ್ರೇತಾಯುಗದಿಂದ ದ್ವಾಪರ ಯುಗದ ತನಕ ಭಗವಂತನಿಗೆ ಒಂದು ಗುರುಸ್ಥಾನದಲ್ಲಿ ನಿಂತಿರುವಂಥ ವಂಶ ಅಂತ ನಾವಿಲ್ಲಿ ವಸಿಷ್ಠ ಮಹರ್ಷಿಗಳ ವಂಶವನ್ನು ನಾವು ಏನು ಮಾಡಬೇಕಾಗುತ್ತೆ, ಕೀರ್ತಿಸಬೇಕಾಗುತ್ತೆ. ಆಗ ಅದೃಶ್ಯವಂತಿ ಗರ್ಭದಲ್ಲಿ ಇರುವಂಥ ಪರಾಶರ ಮಹರ್ಷಿ ಮಗು ಶಾಂತಿ ಮಂತ್ರವನ್ನು ಹೇಳುತ್ತಂತೆ. ಇದನ್ನು ಕೇಳಿರುವಂಥ ವಸಿಷ್ಠ ಮಹರ್ಷಿಗಳಿಗೆ, ಓ ನನ್ನ ವಂಶದ ಕುಡಿ ಇದೆ, ಇದಲ್ವಲ್ಲ ಜ್ಞಾನ, ಹೋಗಿರುವಂಥದ್ದು ನನ್ನ ಮಕ್ಕಳ ಶರೀರ, ಆತ್ಮವಲ್ಲ ಅಂತ ಉಪಶಾಂತಿಯನ್ನು ಹೊಂದ್ಬಿಟ್ಟು ಹೊಂದುತ್ತಾರಂತೆ. ಅಂದರೆ ಇಲ್ಲಿ ವಸಿಷ್ಠ ಮಹರ್ಷಿಗಳಿಗೆ ಏನೂ ತಪ್ಪು ಮಾಡದೇ ಇರುವಂಥವ್ರು ಆಶ್ರಮದಲ್ಲಿ ತಮ್ಮ ಪಾಡುತ್ತಾ ಇರ್ತಾರೆ. ಆಶ್ರಮಕ್ಕೆ ಬಂದಂಥವ್ರು ಯಾರು? ವಿಶ್ವಾಮಿತ್ರ ಮಹರ್ಷಿಗಳು. ಬಂದಂಥವ್ರು ಸುಮ್ಮನೆ ಇರ್ದಲೆ ಅವರ ಜೀವನಾಧಾರವಾಗಿರುವಂಥ ಶಂಬಳವನ್ನು ಕೇಳಿದಾಗ ಆಕೆ ಶಂಬಳ ಕೂಡ ಇಷ್ಟ ಇರೋದಿಲ್ಲ, ಗೋಮಾತೆಗೆ ನಾನು ಹೋಗೋದಿಲ್ಲ ಅಂತ ಹೇಳ್ತಾಳೆ. ಜೀವನಾಧಾರ ಅಂತಂದ್ರೆ ಇಡೀ ಸೃಷ್ಟಿ ಕಲ್ಯಾಣವಾಗುವಂಥ ಒಂದು ಹಾಲನ್ನು ಕೊಡುವಂಥ ಶಂಬಳವನ್ನು ಕೊಡೋದಿಲ್ಲ ಅಂತ ಹೇಳಿರುವಂಥ ಇಷ್ಟು ಚಿಕ್ಕ ವಿಷಯಕ್ಕೆ 100 ಜನ ಮಕ್ಕಳನ್ನು, ಅಂತಂದ್ರೆ ನಾವು ಇಲ್ಲಿ ಒಂದು ಅನ್ಕೋಬಹುದಾಗುತ್ತೆ. ವಿಶ್ವಾಮಿತ್ರರ ಒಂದು ಚರಿತ್ರೆಯಲ್ಲಿ ಮತ್ತೆ ವಸಿಷ್ಠ ಮಹರ್ಷಿಗಳು ಕೂಡ ವಿಶ್ವಾಮಿತ್ರರ 100 ಜನ ಮಕ್ಕಳನ್ನು ಸಾಯಿಸ್ಬಿಟ್ರಲ್ಲ ಅಂತ ನಮ್ಗೊಂದು ಅನುಮಾನ ಬರುತ್ತೆ. ಅಂತಂದ್ರೆ ಇಲ್ಲಿ ಸುಮ್ಮನೆ ಕುತ್ಕೊಂಡಿರುವಂತ ವಸಿಷ್ಠ ಮಹರ್ಷಿಗಳ ಮೇಲೆ ದಾಳಿಗೆ ಬರ್ತಾರೆ. ಅದಕ್ಕೋಸ್ಕರ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ವಿಶ್ವಾಮಿತ್ರರ 100 ಜನ ಮಕ್ಕಳು ಇವರ ಆಗ್ರಹ ವೇಷಕ್ಕೆ ಬೂದಿ ಆಗ್ಬಿಡ್ತಾರೆ. ತಪ್ಪು ಮಾಡಿರೋದ್ರಿಂದ ಏನು ಶಿಕ್ಷೆ ಕೊಡ್ತಾರೆ. ಆದ್ರೆ ಇಲ್ಲಿ ಏನು ತಪ್ಪು ಮಾಡಿರೋದಿಲ್ಲ. ಅಲ್ಲಿ ಅವರ ಒಂದು ಯಾಗದಲ್ಲಿ ಬಂದಿದ್ದಾರೆ ವಸಿಷ್ಠ ಮಹರ್ಷಿಗಳಾಗಲಿ ವಸಿಷ್ಠ ಮಹರ್ಷಿಗಳ ಮಕ್ಕಳಾಗಿ ಅಧರ್ಮದಿಂದ ವರ್ತನೆ ಮಾಡಿರೋದೇನು. ಇಲ್ಲಿ ನೋಡ್ರಿ, ಈ ಮಹರ್ಷಿಗೆ ನಡೆದಿರುವಂತ ಒಂದು ಅನ್ಯಾಯ ಮತ್ತೊಬ್ಬರಿಗೆ ನಡೆಯೋದಕ್ಕೆ ಸಾಧ್ಯನಾ? 100 ಜನ ಮಕ್ಕಳು ಅನ್ಯಾಯವಾಗಿ ಸತ್ತೋಗ್ಬಿಟ್ರೆ ಹೆತ್ತೊಟ್ಟೆ ಅನ್ನುವಂಥದ್ದು ಎಷ್ಟು ಕರಳ ಸಂಕಟ, ಅದೆಷ್ಟು ಕ್ಯೂಚಿರುತ್ತೆ ಅವ್ರಿಗೆ. ಆದರೆ ವಸಿಷ್ಠ ಮಹರ್ಷಿಗಳ ಒಂದು ಜೀವನ ಚರಿತ್ರೆಯಿಂದ ನಾವೇನು ತಿಳ್ಕೊಬೇಕು ಅಂತಂದರೆ, ಏನು ವಸಿಷ್ಠ ಮಹರ್ಷಿಗಳು ಬಂದಿರುವಂಥ ಕಷ್ಟ ಯಾರಿಗೂ ಬರೋದಿಲ್ಲ. ಆವಾಗ ಕಷ್ಟ ಬಂದಾಗ ಸ್ವಲ್ಪ ದಿನಗಳು ತಟ್ಟುಕೊಂಡು ನಿಂತ್ಕೊಂಡ್ರೆ ಜೀವನದಲ್ಲಿ ಮತ್ತೆ ಸಮಾಧಾನ ಮತ್ತು ಸಂತೋಷ ಸಿಗುತ್ತದೆ, ಭಗವಂತನ ಒಂದು ದಯೆಯಿಂದ ಸಿಗುತ್ತದೆ. ವಸಿಷ್ಠ ಮಹರ್ಷಿಗಳು ಅಷ್ಟು ಶಾಂತವಾಗಿರೋದಕ್ಕೆ ಕಾರಣ ಅಂತಂದ್ರೆ, ಅರುಂಧತಿ ನನ್ಗೆ ಈ ತರ ಮಕ್ಕಳು ಸತ್ತೋಗ್ಬಿಟ್ರು, ಈ ತರ ಇದಾಗ್ಬಿಟ್ರು ಅಂತಂತ ನಿರಂತರ ಅರ್ತ್ಕೊಳ್ತಾ ಇದ್ರು. ಅವರು ತಪಸ್ಸನ್ನು ಮಾಡ್ಕೊಳ್ತಾ ಇದ್ರ, ಬೇರೆಯವ್ರ ಮೇಲೆ ದ್ವೇಷ ತೀರಿಸ್ಕೊಂಡೆಲ್ಲ ಇರ್ತಾ ಇದ್ರ, ತಮ್ಮ ತಪಸ್ಸನ್ನು ಏನೋ ವೇಸ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ರು. ಆ ಕಾರಣ ಯಾರಂತಂದ್ರೆ ಅರುಂಧತಿ ದೇವಿ ಅಂತ ಹೇಳ್ತಾರೆ. ನೋಡ್ರಿ, ಈ ವಸಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರ ಪ್ರಭುಗೆ ಯೋಗ ವಾಸಿಷ್ಠ ಅನ್ನುವಂಥ ಒಂದು ಮಹತ್ತರವಾಗಿರುವಂಥ ಒಂದು ವಿಷಯವನ್ನು ಬೋಧನೆ ಮಾಡಿದೆ. ಈ ಯೋಗ ವಾಸಿಷ್ಠ ಅಂತಂದ್ರೆ ಯಾವ ತರ ಇರುತ್ತೆ ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಒಂದು ಕನ್ಫ್ಯೂಷನ್ ಆಗಿರುವಂಥ ಇದಿರುತ್ತಲ್ವ, ಆ ಥರನೇ ಯೋಗ ವಾಸಿಷ್ಠ ಕೂಡ ಭಗವದ್ಗೀತೆ ಎಷ್ಟು ಒಂದು ಶ್ರೇಷ್ಠತೆಯಿಂದ ಇರುತ್ತೋ, ಯೋಗ ವಾಸಿಷ್ಠ ಕೂಡ ಅಷ್ಟೇ ಶ್ರೇಷ್ಠದಿಂದ ಇರುತ್ತೆ. ಆದ್ರೂ ಏನು ರಾಮನನ್ನು ಕರೆದುಕೊಂಡು ಬರೋದಕ್ಕೆ ಅಂತಂದ್ರೆ, ದಶರಥ ಮಹಾರಾಜರ ಹತ್ರ ವಿಶ್ವಾಮಿತ್ರರು ಬಂದಾಗ ನಾನು ಕಳಿಸ್ಕೊಡೋದಿಲ್ಲ ಅಂತ ದಶರಥ ಮಹಾರಾಜರು ಹೇಳ್ತಾರೆ. ಚಿಕ್ಕ ಮಗು ನಾನು ಕಳಿಸ್ಕೊಡೋದಿಲ್ಲ ಅಂತಂದಾಗ ವಸಿಷ್ಠ ಮಹರ್ಷಿಗಳು ಅಡ್ಡ ಬಂದ್ಬಿಟ್ಟು, ವಿಶ್ವಾಮಿತ್ರರು ಅಂತಂದ್ರೆ ಯಾರು ಅನ್ಕೊಳ್ತಾ ಇದೆ? ನೀನು ಸಾಮಾನ್ಯವಾಗಿರುವಂಥ ಮಹರ್ಷಿ ಅಂತ ಅನ್ಕೊಳ್ತಾ ಇದೆ. ತಪಸ್ಸಿಗೆಲ್ಲಕ್ಕೂ ನಿರ್ವಚನ ಯಾರು? ವಿಶ್ವಾಮಿತ್ರರು. ಧರ್ಮಕ್ಕೆ ನಿರ್ವಚನ ವಿಶ್ವಾಮಿತ್ರರು. ವಿಶ್ವಾಮಿತ್ರರು ಅಂತಂದ್ರೆ ಸಾಮಾನ್ಯದವರಲ್ಲ.
ಅಲ್ಲ. ಅವ್ರು ಅಂದ್ಕೊಂಡ್ರೆ ಒಂದು ಕ್ಷಣ ಮಾತ್ರದಲ್ಲಿ ಆ ತಾಟಕಿಯನ್ನು ಸಂಹಾರ ಮಾಡ್ತಾರೆ. ಆದ್ರೆ ತನಗಿರುವಂತ ಅಸ್ತ್ರಶಸ್ತ್ರಗಳನ್ನು ಏನೋ ನಿನ್ನ ಮಗನ ಕೊಟ್ಟು ನಿನ್ನ ಮಗನ್ನೇ ಕೀರ್ತಿವಂತ ಮಾಡ್ಬೇಕು ಅಂತಂದ್ರೆ ನೀನ್ ಯಾಕೆ ಅಡ್ಡ ಪಡ್ತಾ ಇದೀಯ ಅಂತ ಹೇಳ್ತಾರೆ. ಇದೆಲ್ಲ ವಸಿಷ್ಠ ಮಹರ್ಷಿಗಳ ಮಕ್ಕಳೆಲ್ಲರೂ ಸತ್ತೋಗಿರುವಂಥದ್ದು. ಇದು ಏನು ರಾಮನಿಗೆ ಶತಾನಂದರು ವಿಶ್ವಾಮಿತ್ರರ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಏನು ಪೂರ್ವ ಕಾಲದಲ್ಲಿ ಅಂತಂದ್ರೆ ಒಂದು ಯಾವ ಕಾಲ ಕಳೆದೋಗಿರುವಂತ ಕಾಲದಲ್ಲಿ ವಸಿಷ್ಠ ಮಹರ್ಷಿಗಳ 100 ಜನ ಮಕ್ಕಳನ್ನು ವಿಶ್ವಾಮಿತ್ರ ಮಹರ್ಷಿಗಳು ಸುಮ್ನೆ ಶಾಪದಿಂದ ಕೋಪದಿಂದ ಸುಟ್ಟಿರ್ತಾರೆ. ನನ್ನಂತ ಅಜ್ಞಾನಿಗಳಾಗಿದ್ದಿದ್ರೆ ಏನು ಭಟರು ಬಂದು ಹೇಳ್ತಾರೆ ವಿಶ್ವಾಮಿತ್ರರು ಬಂದಿದ್ದಾರೆ ಅಂತ. ಅವಾಗ ವಸಿಷ್ಠ ಮಹರ್ಷಿಗಳು ಒಂದನ್ನು ಹೇಳ್ಬೋದಾಗಿತ್ತು, ಆತನ ನಮ್ಮ ರಾಜಮಂದಿರದಲ್ಲಿ ಕಾಲಿಡಿಸ್ಬಿಟ್ಟು ಬಂದ್ರೆ ನಾನು ನಿನ್ನ ಏನಕ್ಕೆ ಕುಲಗುರು ಪೋಸ್ಟ್ಗೆ ರಾಜೀನಾಮೆನೆ ಮಾಡ್ಬಿಡ್ತೀನಿ ಅಂತ ದ್ವೇಷವನ್ನು ಸಾಧಿಸ್ಬೋದಾಗಿತ್ತು. ಆದರೆ ಬ್ರಹ್ಮಜ್ಞಾನಿಗಳ ಒಂದು ಮನಸ್ಥಿತಿನೇ ಬೇರೆ ಇರುತ್ತೆ. ಏನು ಅಂತಂದ್ರೆ ಈ ತರ ನಡಿಬೇಕು ಅನ್ನುವಂಥದ್ದು ನನ್ನ ಮಕ್ಕಳ ಒಂದು ಹಣೆ ಬರಹದಲ್ಲಿದೆ. ಇದಕ್ಕೆ ನಿಮಿತ್ತ ಮಾತ್ರ ಯಾರು ಅಂದ್ರೆ ವಿಶ್ವಾಮಿತ್ರರು. ಇದನ್ನ ನಾವು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಾವು ಯಾರ ಮೇಲೂ ದ್ವೇಷವನ್ನು ಸಾಧಿಸೋದಿಲ್ಲ. ಆಯ್ತಾ, ನಾವು ಯಾರ ಮೇಲೂ ದ್ವೇಷವನ್ನು ಸಾಧಿಸೋದಿಲ್ಲ, ಯಾರ ಮೇಲೂ ಪ್ರೀತಿಯನ್ನು ಮಾಡ್ಕೊಳೋದಿಲ್ಲ. ಮೈನು ನಾವು ಮಾಡಿದಂಥವ್ರಿಗೆ ಯಾರಿಗೂ ಉಪಕಾರ ಮಾಡೋದಿಲ್ಲ. ಆದರೆ ಯಾರೋ ಏನೋ ಮಾಡಿದ್ರು ಅದರಿಂದ ನಮ್ಮ ಜೀವನ ಈ ಥರ ಆಗೋಗ್ಬಿಟ್ಟಿದೆ ಅಂತ ನಾವು ಈ ದ್ವೇಷದಿಂದಲೇ ಕೋಪದಿಂದಲೇ ನಮ್ಮ ಜನ್ಮವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಸಿಷ್ಠ ಮಹರ್ಷಿಗಳು ರಾಮನಾಮವನ್ನು ರಾಮನಿಗಿಟ್ಬಿಟ್ಟು ತಾರಕ ನಾಮವನ್ನು ಲೋಕಕ್ಕೆ ನೀಡಿರುವಂಥ ವಸಿಷ್ಠ ಮಹರ್ಷಿಗಳು ಮಹಾಪತಿವ್ರತೆ ಆಗಿರುವಂತಹ ಅರುಂಧತಿ ಮಾತೆಯ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ರಾಮಾಯಣವನ್ನು ಮುಗಿಸ್ತೀನಿ. ಭಗವಂತನ ನಿರ್ಹೇತುಕವಾಗಿರುವಂಥ ಕೃಪೆ ಇದೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್